ಜನಾರ್ದನ್ ಅವರೇ, ಪುಟ್ಟಣ್ಣನವರ ಜೊತೆಯಲ್ಲಿ ನಿಮ್ಮ ಒಡನಾಟ, ಅದರಿಂದಾಗಿ ನಿಮಗೆ ಬಾಂಬೆಗೆ ಹೋಗೋ ಅವಕಾಶ ಸಿಕ್ಕಿದ್ದು, ಅಲ್ಲಿ ಭಾರತೀಯ ಚಿತ್ರರಂಗದ ದಿಗ್ಗಜರಾದಂಥ ರಾಜ್ ಕಪೂರ್ ಅವರ ಕುಟುಂಬದ ಜೊತೆಗೆ ನೀವು ಕೆಲವು ದಿನಗಳನ್ನು ಕಳೆಯುವಂಥ ಅವಕಾಶ ಸಿಕ್ಕಿದ್ದು ತುಂಬ ರೋಚಕವಾದ ಸಂಗತಿಗಳು. ಅದ್ರ ಬಗ್ಗೆ ವಿವರವಾಗಿ ಹೇಳಿ ಸರ್. ಸರ್ ಇದೇನಂದರೆ, ಈಗ ಅಣ್ಣವರು ಕೆಲವು ಟೈಮಲ್ಲಿ ಅಣ್ಣವ್ರದ್ದು ಯಾವುದು ಶೂಟಿಂಗ್ ಇಲ್ಲ ಅಂದರೆ ಪುಟ್ಟಣ್ಣವ್ರ ದಿನ ಇದ್ದರೆ ಪುಟ್ಟಣ್ಣವರು ಇದಕ್ಕೆ ಹೋಗ್ಬಿಡ್ತಾ ಇದ್ದೆ ನಾನು. ಅದೇ ಥರ ಶರಪಂಜರ ಹೋಗಿದ್ದೆ. ಶರಪಂಜರದಲ್ಲಿ ಇದರಲ್ಲಿ ಶೂಟಿಂಗು ಇದು ತಲಕಾವೇರಿ ಶೂಟಿಂಗ್, ಕಂಪ್ಲೀಟ್ ಫುಲ್ ಪಿಕ್ಚರ್ ಆ ಕಡೆ ಮೈಸೂರೇ ಫುಲ್ ಮಾಡ್ತಾ. ಹೌದು, ಬಿಳಿಗಿರಿ ರಂಗನ ಬೆಟ್ಟ ಅಲ್ಲೇ ಆ ಕಡೆ. ಸೊ ಅದರಲ್ಲಿ ಏನಾಯಿತು, ಪುಟ್ಟಣ್ಣವ್ರಿಗೂ ಅಷ್ಟೇ ನಾನು ಭಾಳ ಪೆಟ್ಟು. ಆಮೇಲೆ ಏನಂದರೆ ಇಡೀ ಫಿಲ್ಮ್ ಇಂಡಸ್ಟ್ರಿನ ಒಬ್ಬನೇ ಚಿಕ್ಕ ಹುಡುಗ. ಅವಾಗೆಲ್ಲ ಈ ಕ್ರಾಸ್ ಹಾಕ್ಕೊಳ್ಳೋದು ಒಂದು ಫ್ಯಾಷನ್ ಆಗ್ಬಿಟ್ಟಿತ್ತು. ಚರ್ಚ್ಗಳ ಹತ್ರ ಹೋಗೋದು, ಎಲ್ಲ ಹುಡುಗರು ಎಲ್ಲ ಕ್ರಾಸ್ ಹಾಕ್ಕೊಂಬರೋದು ಏನೋ ಒಂಥರ ಫ್ಯಾಷನ್ ಆಗ್ಬಿಟ್ಟಿತ್ತು ಅವಾಗೆಲ್ಲ. ಆವಾಗ ಒಂದು ಆರೆಂಜ್ ಕಲರ್ ಶರ್ಟ್ ಹಾಕ್ಕೊಂಡಿದ್ದೀನಿ, ಮಿಣಮಿಣ ಅಂತ ಇದೆ ಅದು. ಆಮೇಲೆ ಕ್ರಾಸ್ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಆಮೇಲೆ ಹೋಗಿ ಚರ್ಚ್ ಒಳಗಡೆ ಹೋಗಿಲ್ಲ, ಅಲ್ಲೇ ಇದು ಕ್ರಾಸ್ ತೊಗೊಂಡು ಹಾಕ್ಕೊಂಡು ಬಂದಿದ್ದೀನಿ. ಶರಪಂಜರ ಶೂಟಿಂಗು ಹೊರಗಡೆ ಹೋಗಿ ಕಾಫಿನೋ ಟೀನೋ ತೊಗೊಂಡು ಪುಟ್ಟ ಕೊಡ್ಬೋದೆ, ನೋಡಿಬಿಟ್ರು ಕ್ರಾಸು. ನೋಡಿದ ತಕ್ಷಣ ಏನೋ ಇದು ಕ್ರಾಸು ಯಾಕೆ ಹಾಕ್ಕೊಂಡಿದ್ಯಾ? ಹಾಕ್ಕೊಂಡಿದ್ದೀನಿ. ನೀನು ಕ್ರಿಶ್ಚಿಯನಾ? ಇಲ್ಲ. ಮದುವೆ ಯಾಕೆ ಹಾಕ್ಕೊಂಡಿದ್ಯಾ? ಎಲ್ಲ ಹಾಕ್ಕೊಂಡ್ರೆ ನಾನು ಹಾಕ್ಕೊಂಡಿದ್ದೀನಿ ಅಂತ ಹಂಗೆ ಅಂತಣ್ಣ. ಆಗ ಯಾಕಣ್ಣ ಏನು? ಅಲ್ಲ ಕಣೋ, ನೀನು ಯಾವ ಧರ್ಮದನು? ನೀನು ಇದನ್ನ ಯಾಕೆ ಹಾಕ್ಕೊಂಡಿದ್ಯಾ? ಅವರು ಆ ಧರ್ಮ ಬೇರೆ, ನಿನ್ನ ಧರ್ಮನೇ ಬೇರೆ, ನೀನು ಇದನ್ನೆಲ್ಲ ಯಾಕೆ ಹಾಕ್ಕೊಂಡಿದ್ಯಾ ಅಂದರು. ಓ, ಹಾಕ್ಕೊಂಬಾರ್ದಣ್ಣ. ಹಾಕ್ಕೋ, ಬಟ್ ಅವ್ರ ಧರ್ಮಕ್ಕೆ ನೀನು ಇದಾಗಿದ್ರೆ ಹಾಕ್ಕೊಬೇಕು, ಸುಮ್ಮನೆ ಹಾಕ್ಕೊಬಾರ್ದು, ಇನ್ನೊಬ್ಬರಿಗೆ ಅವಮಾನ ಮಾಡ್ದಂಗೆ ಆಗುತ್ತೆ ಅಂತಂದ್ಬಿಟ್ಟು ಹಂಗೆ ಮಾಡಬಾರ್ದು ಅಂದರು. ಸರಿಣ್ಣ ಅಂತ ತೆಗೆದು ಸುಮ್ಮನೆ ಫ್ಯಾಷನ್ಗೆ ಹಾಕ್ಕೋಬಾರ್ದು, ಧರ್ಮದಲ್ಲಿ ನಂಬಿಕೆ ಇದ್ದರೆ ಹಾಕ್ಕೊಬೋದು, ಇಲ್ಲಾಂದರೆ ಫ್ಯಾಷನ್ಗೆ ಹಾಕ್ಕೊಬಾರ್ದು. ನೀನು ಫ್ಯಾಷನ್ಗೋಸ್ಕರ ಹಾಕ್ಕೊಂಡಿದ್ಯಾ, ನೀನು ಅಲ್ಲೆಲ್ಲ ಹೆಣ್ಮಕ್ಳು ಚುಡಾಯಿಸ್ತಾರೆ ನಿಮ್ಗೆ ಹಾಕ್ಕೊಂಡಿದ್ಯಾ ಅಂತ ಒಂಥರ ನಗ್ನಗ್ತಾ ರೇಗಿದ್ರು. ತೆಗೆದ್ಬಿಟ್ಟೆ, ಇಲ್ಲ ಅಂತ ಗೊತ್ತಿಲ್ಲ ಹಾಕ್ಕೊಂಡ್ಬಿಟ್ಟೆ ಅಂತಂದರೆ. ಆಮೇಲೆ ನೆಕ್ಸ್ಟು ಕಟ್ಟು ನಮ್ಮ ಚಿಕ್ಕಮಂಗ್ಳೂರು ಶೂಟಿಂಗು. ಅಲ್ಲಿ ಈ ಇದು ಸಾಂಗ್ ಇದೆಯಲ್ಲ ಒಂದು, ಸಂದೇಶ ಕಿತ್ಲೆ ಹಣ್ಣಿನದು. ಏನು 2-3 ಲಾರಿ ಫುಲ್ಲು ಕಿತ್ಲೆಹಣ್ಣು ತಂದವ್ರೆ, ಬೆಟ್ಟದ ಮೇಲೆ ನಿಲ್ಸ್ಕೊಂಡಿದ್ದಾರೆ ಲೈನಾಗಿ. ನಮ್ದೆಲ್ಲ ಏನು ಕೆಲಸ, ಗೋಣಿಗಳು ಹಿಡ್ಕೊಂಡು ಹೋಗಿ ಕೆಳಗಡೆ ನಿಂತ್ಕೊಬೇಕು. ಕೆಳಗಡೆ ನೋಡಿದ್ರೆ ನದಿ, ಸಣ್ಣದೊಂದು ಕಾಲುವೆ ಓಡ್ತಾ ಇದೆ. ಲೈನ 10 ಜನ ಬಂದು ನಿಂತ್ಕೊಂಡು ನಾವೆಲ್ಲ ಗೋಣಿಗಳು ಹಾಕೊಂಡು ಆ ಹಣ್ಣುಗಳನ್ನ ಹಿಡಿಬೇಕು. ಅದು ನೆಕ್ಸ್ಟ್ ಶಾಟ್ಗೆ ತೊಗೊಂಡೋಗ್ಬೇಕು. ಇದು ಡ್ಯೂಟಿ. ಎಲ್ಲ ಹಿಡ್ಕೊಂಡು ನಿಂತ್ಕೊಂಡಿದ್ದೀವಿ. ಎಲ್ಲ ಅವ್ರು ಬಿಟ್ಟರು. ಹಾಡು ಬಂದ ತಕ್ಷಣ ಎಲ್ಲ ಗುಡ್ಕೊಂಡು ಬರ್ತಾ ಇದ್ದಾವೆ. ಗುಡ್ಕೊಂಬಂದು ಇನ್ನೇನು ಹತ್ರ ಬರೋಕ್ಕೆ ಜಂಪ್ ಆಗಿ ಅವು ನೀರೊಳಗೆ ಹೋಗ್ತಾ ಇದೆ. ಅವ್ರಿಗೆ ಕುಟ್ಟಣ್ಣ ಕೋಪ, ಬುದ್ಧಿ ಬಂದು ಏನೋ ಒಂಥರ ಬೈದರು. ಬುದ್ಧಿ ಇಲ್ವ ನಿಮಗೆ? ಒಂದು ಕಿತ್ಲೆ ಹಿಡಿಯೋಕ್ಕಾಗಲಿಲ್ಲ ನಿಮಗೆ? ಏಂತಿಗೆ ನೀವು ಹಂಗೆ ತಿಕ್ಕಾಬಡೆ ರೇಗ್ಬಿಟ್ರು. 2 ಲಾರಿ ಬಂತು, 3 ಲಾರಿ ಬಂತು, ಮತ್ತು ಲಾರಿಗೆ ಬರ್ತಾನೆ ಇದ್ದಾವೆ. ಆಮೇಲೆ ಸಿಕ್ಕಾಪಟ್ಟೆ ಬೈದರು. ಆಮೇಲೆ ನಾನು ಎಲ್ಲಿಂದ ಬಂತು ಹೋಗ್ಬೋದಾ? ನೀವು ಒಂದ್ಸಲ ಬಂದು ಇಟ್ಕೊಂಡು ನೋಡಿ, ಇಲ್ಲಿ ಗೊತ್ತಾಯ್ತದೆ ನಿಮಗೆ, ಬಾಯಿಗೆ ಬಂದಂಗೆ ರೇಗ್ತಿರಲ್ಲ ನೀವು. ಹೆಂಗೆ ಅಲ್ಲಿಂದ ಬರುವಾಗ ಜಂಪ್ ಆಗಿ ಹೌದು, ಅದು ಬೆಟ್ಟದ ಮೇಲಿಂದ ಉರುಳ್ಕೊಂಡು ಬರುವಾಗ ಒಂದು ಸ್ಪೀಡ್ ಸಿಕ್ಕಿರುತ್ತೆ, ಬಂದು ಜಂಪ್ ಹೊಡಿ. ಅವೇನು ಇದ್ರೊಳಗೆ ಬರ್ತಾವ, ಇಲ್ಲಿ ಚೀಲದೊಳಗೆ ಬರ್ತಾವ, ಹಿಡ್ಕೊಂಡು ನೋಡಿ ಗೊತ್ತಾಯ್ತು ಅಂತ ನಾನು ಚಿಕ್ಕ ಹುಡುಗ ರೇಗ್ಬಿಟ್ಟಿದ್ದೀನಿ. ಆಮೇಲೆ ಅವರು ಶಾಖಾಗಿ ನಿಂತ್ಕೊಂಡ್ಬಿಟ್ಟು ಮಿಗ್ದಾರಲ್ಲ, ನಾನೇನು ಹಂಗೆಲ್ಲ ಹೇಳ್ಬಾರ್ದು ಅಂತವ್ರೆ. ಏನು ಹೇಳ್ಬಾರ್ದು, ಅವ್ರು ಹಂಗೆ ರೇಗ್ಬೋದಾ? ನಮ್ದೇನು ತಪ್ಪಿದೆ. ಆಮೇಲೆ ಅವ್ರಿಗೆ ಅದು ಗೊತ್ತಾಯ್ತು, ಅವ್ರಿಗೆ ಏನು ಹೇಳಲಿಲ್ಲ. ಆಮೇಲೆ ಮತ್ತೆ ಪುಟ್ಟಣ್ಣವ್ರ ಜೊತೆಲಿ ಮತ್ತೆ ಹಂಗೆ ಇದ್ದು ನಾಗರಾವು ಹಿಂದೀಲಿ ಬಂತು ಶೂಟಿಂಗು. ಗೆರಿಲ್ಲಾ ಇನ್ಸಾನ್ ಅಂದು ರಿಷಿ ಕಪೂರ್ ಹೀರೋ. ಮತ್ತು ಸೇಮ್ ನಾವು ಆವಾಗ 6 ಜನ ಅವರೇ ಇದ್ದಿದ್ದು ಪ್ರೊಡಕ್ಷನ್ ಬ್ಯಾಗ್ಗಳಂದರೆ, ನಾವು ಫಿಕ್ಸೆಡ್ ನಾವು 6 ಜನನೇ ಇದ್ದಿದ್ದು ಆಗಿನ ಕಾಲದಲ್ಲಿ. ಸೊ ಹಂಗೇನೆ ನಾವು ಅದಕ್ಕೆ ಮುಂಚೆ ಡೆಲ್ವಿ ಅಂತ ಮ್ಯಾನೇಜರ್ ಇದ್ದರು, MA ಡೆಲ್ಲಿ ಅಂದ್ಬಿಟ್ಟು. ಅವ್ರು ಫಸ್ಟ್ ಟೈಮ್ ನಮಗೆಲ್ಲ ಅವಾಗ ₹3 ₹4 ಕೊಡೋರು ಒಂದು ದಿನಕ್ಕೆ ಇದಕ್ಕೆ. ಆವಾಗ ಡೆಲ್ಲಿಯವ್ರು ಏನು ಮಾಡೋರು, ವೀರೇಂದ್ರ ಸಿನ್ಹಾ ಪ್ರೊಡ್ಯೂಸರು, ಬಿ ಸುಭಾಷ್ ಡೈರೆಕ್ಟ್ರು, ಚಲ್ಲಮ್ ಅಂತ ಆರ್ಟ್ ಡೈರೆಕ್ಟ್ರು, ಭಾಳ ದೊಡ್ಡ ಡೈರೆಕ್ಟ್ರು. ಎಲ್ಲೋ ಒಂದು ಒಳ್ಳೆ ಸೆಟ್ ಹಾಕಿಬಿಟ್ಟು ಅದಕ್ಕೆ ಬಳೆಗಳು ಕಟ್ಟಿ ಆ ಫುಲ್ಲು ಗೋಡೆ ಎಲ್ಲ ಫುಲ್ ಬಳೆಗಳಿಂದ ಮುಚ್ಚಬೇಕು, ಕಲರ್ ಆ ಥರ ಒಂದು ಇದು
ಕಾನ್ಸೆಪ್ಟ್ ಅವ್ರದ್ದು. ಹಾಂ. ಏನು ರಾಶಿ ರಾಶಿ ತಂದು ಬಳೆ ಸುರಿದವ್ರೆ. ನಮಗೊಂದು 6 ಜನಕ್ಕೆ ಅಪಾಯಿಂಟ್ ಮಾಡಿದ್ರು, ಬಳೆ ಕಟ್ಟೋದು ಜೋಡಿಸ್ತಾ. ಯಾವ ಸಿನಿಮಾಗೆ? ಅದೇ ಪಿಕ್ಚರ್ ಹೆಸರು ಮರ್ತ್ಬಿಟ್ಟಿದ್ದೀನಿ ನಾನು, ಇದರಲ್ಲಿ ಕಂಟಿನ್ಯೂಸ್ ಸ್ಟುಡಿಯೋದಲ್ಲಿ. ಬಟ್ ಆ ಪಿಕ್ಚರ್ ನಿಂತೋಯ್ತು. ಸರಿ. ನೀತು ಸಿಂಗ್ ಹೀರೋಯಿನ್ ಅದರಲ್ಲಿ. ಪಿಕ್ಚರ್ ನಿಂತೋಯ್ತು. ಸರಿ. ಅದಕ್ಕೆ ಫಸ್ಟ್ ಟೈಮ್ ನಮಗೆಲ್ಲ 10 ರೂಪಾಯಿ ಪರ್ ಡೇ. ಏನಪ್ಪ ಇದು ಡೆಲ್ಲಿ ಹೋಗಿ ನೀವೇ ದೇವ್ರ ಸ್ವಾಮಿ, ನಮಗೆ 3 ರೂಪಾಯಿ 4 ರೂಪಾಯಿ 10 ರೂಪಾಯಿ ಇಲ್ಲಿ ಅಂತ ಅಂದ್ಬಿಟ್ಟು ಏನು ಕೊಂಡಾಡ್ತಾ ಇದ್ದೀವಿ ನಾವೆಲ್ಲ ಸಾಯಂಕಾಲ 6 ಗಂಟೆ ಮುಂಚೆನೇ 10 ರೂಪಾಯಿ ಕೈ ಕೊಟ್ಬಿಡೋರು. ನಮ್ಗೇನು ಖುಷಿ 10 ರೂಪಾಯಿ ಸಿಗ್ತಾ ಇದ್ದಿಲ್ಲ ಆಗಿನ ಕಾಲದಲ್ಲಿ. ಅಂದರೆ ಅವಾಗೇನು ನಮಗೆಲ್ಲ ಜಾಸ್ತಿ ಅವಾಗೆಲ್ಲ ಎಷ್ಟು ನಾನು ಕುಡಿತಾ ಇರಲಿಲ್ಲ, ಬಟ್ ತಂದು ಕೊಡ್ತಾ ಇದ್ನಲ್ಲ. UB ಬೀರು 3 ರೂಪಾಯಿ, ಕಿಂಗ್ ಫಿಶರ್ 4 ರೂಪಾಯಿ, ಆಮೇಲೆ ಈ ಬ್ರ್ಯಾಂಡಿ ಎಲ್ಲ 5 ರೂಪಾಯಿ 6 ರೂಪಾಯಿ ಬ್ರ್ಯಾಂಡಿ. ನಮ್ಮ ಕೈಲಿ ತರಿಸ್ಕೊಳ್ಳೋಲ್ಲ ಮೇಕಪ್ ಮ್ಯಾನ್ಗಳು ಅವರೆಲ್ಲ, ಅವ್ರು ತಂದು ಕೊಡ್ತಾ ಇದ್ದ. ಅದು ಅವಾಗ ರೇಟ್ ಗೊತ್ತು ಆವಾಗ ಈ ಥರ ಇದು. ಸೊ ಹಂಗೆ ಅವರು ಕೊಟ್ಬಿಟ್ಟು ಮಾಡಿಸೋರು. ಆಮೇಲೆ ನೆಕ್ಸ್ಟು ನಾವು ಹಂಗೆ ಅವರೇ ಮ್ಯಾನೇಜರು ಇದಕ್ಕೆ, ಯಾವುದು ಹಿಂದಿ ಪಿಕ್ಚರು ಜಹರೀಲಾ ಇನ್ಸಾನ್ಗೆ. ಜಹರೀಲಾ ಇನ್ಸಾನ್. ಪುಟ್ಟಣ್ಣ ಡೈರೆಕ್ಟ್ರು. ಸೊ ಶೂಟಿಂಗ್ ಮಾಡ್ತಾ ಹಂಗೆ ಚಿತ್ರದುರ್ಗದಲ್ಲಿ ಶೂಟಿಂಗು ಸ್ಪೆಷಲಾಗಿ ನನಗೆ ಮೋಷಿತ್ ಚಟರ್ಜಿ, ನೀತು ಸಿಂಗು, ರಿಷಿ ಕಪೂರ್ ಇವ್ರು 3 ಜನಕ್ಕೆ ನೋಡ್ಕೊಳ್ಳೋಕೆ ನಂದು ಜವಾಬ್ದಾರಿ ಹಾಕಿದ್ರು. ಸರಿ. ಇವ್ರು 3 ಜನ ನನಗೆ ರಿಷಿ ಕಪೂರ್ ಮಾತ್ರ, ಇವ್ರಿಗೂ ಬೇರೆಯವ್ರಿಗೆ ಹಾಕಿದ್ರು. ರಿಷಿ ಕಪೂರ್ ಅವ್ರ ಜೊತೆ ರಿಷಿ ಕಪೂರ್ಗೆ ನನ್ನ ಡ್ಯೂಟಿ, ರಿಷಿ ಕಪೂರ್ ಜೊತೆ ಡ್ಯೂಟಿ ಹಾಕಿದ್ರೆ ಇವರು ಇಬ್ಬರು ಹೆಂಗಸರು ನನ್ನೇ ಕರೆಯೋರು. ನೀತು ಸಿಂಗು ನನ್ನೇ ಕರೆಯೋರು, ಮೋಷಿತ್ ನನ್ನೇ ಕರೆಯೋರು. ಬಟ್ ನಾನು ಜಾಸ್ತಿ ಈಗ ಹೋಗ್ತಾ ಇರಲಿಲ್ಲ. ನನಗೆ ರಿಷಿ ಕಪೂರ್ ಮೇಯ್ನು ಅಂದ್ಕೊಂಡು ಅವ್ರ ತಾನೇ ಇದ್ಬಿಡ್ತಾ ಇದ್ದೆ. ನಾನೇನು ಮಾಡ್ತಾ ಇದ್ದೆ, ನೈಟ್ ಅವರು ಕೆಲವೊಂದಲ್ಲಿ ಪೆಗ್ಗುಗೆ ಹೊಡ್ಕೊಂಡು ಲೇಟ್ 12 ಗಂಟೆ 1 ಗಂಟೆ ಆಗೋದು ಮಾತಾಡ್ತಾ ಅವರು ಕ್ಯಾಮ್ರಾ ಸುದರ್ಶನ ಆಗುತ್ತೆ, ಅವ್ರ ರೂಮಲ್ಲಿ ಎಲ್ಲ ಸೆಟ್ಲ್ ಆಗೋರು. ಇವ್ರು ಬಂದು ಬಾಗಿಲ್ದಕ್ಕೆ ನಾನು ಎದ್ದೇಳೋಕ್ಕೆ, ನಾನು ಇನ್ನೂ ಚಿಕ್ಕ ಹುಡುಗ ತಾನೆ, ನಿದ್ದೆ ಹೇಳೋದಲ್ಲ. ನಾನೇನು ಮಾಡ್ತಾಯಿದ್ದೆ, ಈ ಬಾಗಿಲಿಗೆ ಅಡ್ಡೋರಾಗಿ ಮಲ್ಕೊಂಡ್ಬಿಡ್ತಾ ಇದ್ದೆ. ಅವ್ರು ಬಂದು ಬಾಗಿಲು ತಟ್ಟಿದ ತಕ್ಷಣ ನನಗೆ ಹೊಟ್ಟೆಗೆ ತಗೊಳ್ಳೋದು, ಎದ್ಬಿಡ್ತಾ ಇದ್ದೆ. ಅವರು ನೋಡು 1-2 ದಿನ, ಇದ್ರ ಕ್ಯೂ ಸೋರ್ है तुम ऐसा नहीं, आप आते मुझे मालूम है ना, आपको खाना देना है ना. ಛೇ ಏನಪ್ಪ ನೀನು, ನಮ್ಮ ಕುದಿ ಕಾಲೈತೆ, ಕುದಿ ನಾವೇ ತಿನ್ಬಿಡ್ತೀವಿ, ನೀವು ಯಾಕೆ ಹಿಂಗೆ ಮಾಡೋಕೆ ಹೋಗ್ತೀಯಾ? ನಾನು ಕೇಳ್ತಾ ಇರಲಿಲ್ಲ. ಹಂಗಾಗಿ ಅವರು ಒಂದು ಸ್ವಲ್ಪ ಅಫೆಕ್ಷನ್ ಜಾಸ್ತಿ ನನ್ನ ಮೇಲೆ. ಹಂಗೆ ಮಾಡಿ ಇನ್ನೇನು ಶೆಡ್ಯೂಲ್ ಎಂಡ್ ಆಗ್ತಾ ಬಂತು. ನನಗೆ ಪುಟ್ಟಣ್ಣನ ಹತ್ರ ಕೇಳಿದ್ರು, ಡೆಲ್ಲಿ ಹತ್ರ ಕೇಳಿದ್ರು, ಈ ಥರ ಹುಡುಗನಿಗೆ ನನ್ನ ಜೊತೆ ಕಳಿಸ್ಕೊಡ್ತೀರಾ ಅಂದ್ಬಿಟ್ಟು. ಡೆಲ್ಲಿಯವರು ಓಕೆ ಕಳಿಸ್ಕೊಡ್ತೀನಿ. ನನಗೆ ಕೇಳಿದ್ರು, ಹೋಗ್ತೀನಿ ನೀನು? ನಾನು ಫಸ್ಟ್ ಇಲ್ಲ, ನಾವು ಹೋಗಲ್ಲ ಅಂದೆ. ಈ ರಾಜ್ ಕಪೂರ್ ಮಗನೂ ಇವರು, ಹೋಗು, ನಿನ್ನ ಲೈಫ್ ಆಯ್ತಿದೆ ಕಣೋ, ಹಂಗೆ ಹಿಂಗೆ ಅಂತ ಹೇಳಿದ್ರು. ಆಮೇಲೆ ಅವರು ಪುಟ್ಟಣ್ಣರು ಕೇಳಿದ್ದಾರೆ, ಎಲ್ಲ ಲಡ್ಕಾಗ ಮೇಲೆ. ಈಗ ಪುಟ್ಟಣ್ಣ ಕರೆದ್ರು ನನಗೆ, ಏನೋ ಕರಿತಾ ಇದ್ರೆ ಹೋಗ್ತೀನಿ ನೀನು? ಇಲ್ಲ ನಾವು ಹೋಗಲ್ಲ ಅಂದೆ. ಇಂಥ ಚಾನ್ಸ್ ಸಿಕ್ಕೋಲ್ಲ ನಿನಗೆ, ಹೋಗು ಫಸ್ಟು. ಏನು ಹುಡುಗಾಟನ, ಆ ಮನುಷ್ಯನಿಗೆ ಕರಿತಾ ಇದ್ದೀನಿ, ಇಂಥ ಚಾನ್ಸ್ ಯಾರಿಗೂ ಸಿಕ್ಕಲ್ಲ, ಹೋಗು ಅಂದರು. ಸರಿ ಅಣ್ಣ ಹೇಳಿದ್ಮೇಲೆ ಆಯಿತು ಅಂತ ಹೇಳಿದ್ಮೇಲೆ ಅವರು RK ಸ್ಟುಡಿಯೋದ ಅಡ್ರೆಸ್ ಎಲ್ಲ ಬರೆದು ಕೊಟ್ಟರು. ಬರೆದು ಕೊಟ್ಬಿಟ್ಟು ಅವರು ಡೆಲ್ಲಿಗೆ ಹೇಳಿದ್ರು, ಇವ್ರಿಗೆ ಫ್ಲೈಟ್ ಹತ್ಬಿಟ್ಟು ಕಳಿಸ್ಬಿಡಿ, ಅಲ್ಲಿ ರಿಸೀವ್ ಮಾಡ್ತೀವಿ ಇವ್ರನ್ನ ಅಂತ ಹೇಳ್ಬಿಟ್ಟು. ಇವರು ನಾನು 2 ದಿನ ಲೇಟಾಗಿ ಬರ್ತೀನಿ ಅಂತ ಹೇಳಿದೆ. ಅವರು ಪಡ್ಬಿಟ್ಟವ್ರು. ನನಗೆ ಇವರು ಫ್ಲೈಟ್ ಅರೇಂಜ್ಮೆಂಟ್ ಮಾಡಿಕೊಟ್ಟು RK ಸ್ಟುಡಿಯೋ ಅಡ್ರೆಸ್ ಎಲ್ಲ ಬರೆದು ಕೊಟ್ಬಿಟ್ರು. ನಾನು ಸೀದಾ ಬಾಂಬೆಗೆ ಹೋದೆ. ಅಲ್ಲಿಂದ ಫೋನ್ ಮಾಡಿದೆ, ಅಂದರೆ ಇದು RK ಸ್ಟುಡಿಯೋ, ಅಲ್ಲಿಂದ ಇದಕ್ಕೆ ಹೋದ ಟ್ಯಾಕ್ಸಿ ಮಾಡ್ಕೊಂಡು RK ಸ್ಟುಡಿಯೋಗೆ ಹೋದೆ. ಅಲ್ಲಿಂದ ಫೋನ್ ಮಾಡಿದ್ರು ಆತ ಮನೆಗೆ. ಅವರು ಓಕೆ ಡಿಕ್ರೂಸ್ ಅಂದ್ಬಿಟ್ಟು ಅವ್ರ ಹೆಸರು, ಸಾಲಿಯಾನ ಅಂತ, ಬೆಂಗಳೂರಿನವ್ರು ಎಲ್ಲ, ಮಂಗಳೂರಿನವರು. ಆಮೇಲೆ ಸ್ಟುಡಿಯೋ ಮನೆಗೆ ಹೋದೆ, ಮನೆಗೆ ಕರ್ಸ್ಕೊಂಡ್ಮೇಲೆ ಸ್ವಲ್ಪ ದಿನ ಇಲ್ಲಿರೋ, ಆಮೇಲೆ ನಿಂಗೆ ಸ್ಟುಡಿಯೋ ಕರ್ಕೊಂಡು ಹೋಗ್ತೀನಿ ಅಂತ ರಿಷಿ ಕಪೂರ್ ಹೇಳಿದ್ರು. ಆಮೇಲೆ ನಾನು ಎಲ್ಲ ನನ್ನೇ ನೋಡ್ತಾರೆ, ಚಿಕ್ಕ ಹುಡುಗ, ಹಿಂದಿ ಬರ್ತಾ ಇಲ್ಲ, ಹಿಂದಿ ಸ್ವಲ್ಪ ಬರ್ತಾ ಇದೆ ಅಷ್ಟೇ. ಮಗಡ ಅವರು ಯಾರೋ ಹೇಳಿದ್ರು, ಚಿಂಟುನೇ ಲಡ್ಕಾ ಲೇಕೆ ಆಯ ಅಂತ. ಮೇಡಮ್ ಕೃಷ್ಣ ಕಪೂರ್ ಅಂದ್ಬಿಟ್ಟು, ಉಪರ್ ಬುಲಾ ಅವನು. ನಾನು ಹೋದೆ ಮಗಡೆ, ನಮಸ್ಕಾರ ಅಮ್ಮ ಅಂದೆ. ಅಮ್ಮ ಮತ್ ಬೋಲೋ, ಬಾಬ್ಜಿ ಬೋಲೋ ಅಂದರು. ನಾನು ಅಮ್ಮನೇ ಅಂತ ಹೇಳ್ತಾ ಇದ್ದೆ, ನಮಸ್ಕಾರ ಅಮ್ಮ ಅಂದರೆ. ಅಮ್ಮ ನೇ हम ಬಾಬೀಜಿ ಬೋಲೋ ಅಂತಾನು. ಬೇನ್ಜಿ ಬೋಲೋ, ಬಾಬೀಜಿ ಬೋಲೋ ಅನ್ನೋರು. ಅಮ್ಮ ನೈ ಬೋಲ್ನ, ನಂಗೆ ಅಭ್ಯಾಸ ಆಗಿದೆ ಅಮ್ಮ ಅಂತ. ನಾವೆಲ್ಲ ಅಮ್ಮ ಅಂದರೆ ಭಾಳ ದೊಡ್ಡ ಗೌರವ, ಅದು ಸಣ್ಣ ಮಗುಗೆ ಅಮ್ಮ ಅಂತೀವಿ ನಾವು. ಹಂಗ ಇಲ್ಲಿ ಹೇಳ್ಬೇಡ ನೀನು ಅಂತ ಹಿಂದಿಲಿ ಹೇಳ್ತಾವ್ರೆ. ಆಯಿತು ಓಕೆ ಅಂದೆ. ಆಮೇಲೆ ರಾಜ್ ಕಪೂರ್ ಸಾಯಂಕಾಲ ಬಂದರು, ನೈಟು 8 ಗಂಟೆಗೆಲ್ಲ. ಅವರು ಕರೆಸ್ಕೊಂಡ್ರು, ನೋಡಿದ್ರು. ನಿಮ್ಮ ಎಲ್ಲ ಇಂಟ್ರಡಕ್ಷನ್. ರಣಧೀರ್ ಕಪೂರ್ ಇದ್ರು ಅಲ್ಲೇನೆ, ಚಿಂಪು ಕಪೂರ್ ಇನ್ನೂ ಚಿಕ್ಕ ಹುಡುಗ ಅವಾಗ. ಆಮೇಲೆ ಆಯಿತು, ಅಲ್ಲಿ ಏನು ಕೆಲಸ ಏನಿಲ್ಲ, ಫಸ್ಟ್ ಕ್ಲಾಸಾಗಿ ಊಟ ತಿಂಡಿ ತಿಂದ್ಕೊಂಡು ಅಲ್ಲೇ ಇರೋದು.
ಒಂದು ರೂಮ್ ಇತ್ತು ಸಪ್ರೇಟಾಗಿ, ಹಂಗಿರೋದು. 4-5 ದಿನ ಏನೂ ಕೆಲಸ ಇಲ್ಲ. ಆಮೇಲೆ ರಿಷಿ ಕಪೂರು ಬೇರೆ ಶೂಟಿಂಗ್ ಹೋಗ್ತಾಯಿದ್ರು. ಆವಾಗ ಆ ಹುಡುಗ ಬರಲಿಲ್ಲ, ಏನು ಮಯೂಷ್ ಅಂದ್ಬಿಟ್ಟು ನನಗೆ ಕರ್ಕೊಂಬಂದರು ಸವೈರಾ ಹೋಟ್ಲು ಮಡ್ರಾಸಲ್ಲಿ, ಸವೈರಾ ಹೋಟ್ಲ್ ರೂಮು. ಆಮೇಲೆ ಈ ಚಿನ್ನಪ್ಪ ದೇವರ ಪಿಕ್ಚರ್ ಶೂಟಿಂಗು ಯಾವುದೋ ಒಂದು ಅಲ್ಲಿ ಒಂದು 3-4 ದಿನ ಶೂಟಿಂಗ್ ಮಾಡಿ ಅಲ್ಲಿ ಒಂದು ಕೊಟ್ಟಿದ್ದ ದುಡ್ಡಲ್ಲಿ ಅಲ್ಲೇ ಒಂದು ಚಿನ್ನದ ಇದು ತೊಗೊಂಡ್ಬಿಟ್ಟೆ ನಾನು, ವೆಂಕಟರಮಣ ಸ್ವಾಮಿ ಉಂಗುರ. ಅಷ್ಟು ದುಡ್ಡು ಕೊಟ್ಬಿಟ್ರು ಅವರು 3-4 ದಿನಕ್ಕೆ. ಇಷ್ಟು ದೊಡ್ಡ ಉಂಗುರ ಬಂತು ನನಗೆ. ಆಮೇಲೆ ಮನೆಗೆ ಹೋದೆ. ಆಮೇಲೆ ಎಲ್ಲ ಚೆನ್ನಾಗಿ ನೋಡ್ಕೊಳ್ಳೋ ಎಲ್ಲ ಮಾಡೋರು. ಬಟ್ 1 ತಿಂಗಳು 2 ತಿಂಗಳಾಗೋಯ್ತು. 2 ತಿಂಗಳಲ್ಲಿ ನನಗೆ ಇಲ್ಲಿ ಸ್ಟುಡಿಯೋಗೆ ಬರ್ತಾಯಿದ್ದೆ, ಅಲ್ಲಿ ಶೂಟಿಂಗ್ ನೋಡ್ತಾಯಿದ್ದೆ, ಹೋಗ್ತಾಯಿದ್ದೆ ಅಷ್ಟೇ. ಬಟ್ ಏನೂ ಕೆಲಸ ಇರಲಿಲ್ಲ. ಬಟ್ ನನಗೇನೋ ಒಂದು ಮೈಂಡಲ್ಲಿ ನಾನು ಆಮೇಲೆ ರಾಜ್ ಕಪೂರ್ ಹತ್ರ ನೈಟೆಲ್ಲ ಮಾತಾಡೋದು, ಅದು ಇದು ತಮಾಷೆ ಮಾಡೋದು ಅವ್ರ ಜೊತೆಲಿ. ಅವರು ಕೊಂತ ಪಿಕ್ಚರ್ ಅಚ್ಚಾ ಹೈ, ಬಾಬಿ क्यों मेरा नाम को अच्छा नहीं, मेरा नाम जोकर तो बहुत अच्छा मेरे को लगा, तो पिक्चर फ्लॉप क्यों हो गया, तो इसके लिए आपने बॉबी निकाला ना, नंगा पिक्चर निकाल दिया ಅಂತ ರಾಜ್ ಕಪೂರ್ ಅವ್ರ ಜೊತೆ ಮಾತುಕತೆ. ಸಾಯಂಕಾಲ ನಾನು ಕುಂಡಿಸ್ಕೊಳ್ಳೋದು, ಅಲ್ಲೊಂದು ಸಣ್ಣದೊಂದು ಸಾಸರಲ್ಲಿ 1-2 ತೊಟ್ಟು ವಿಸ್ಕಿ ಹಾಕ್ಬಿಡೋರು. ಇಲ್ಲೊಂದು ಸಣ್ಣದೊಂದು ನಾಯಿ ಮರಿ ಸಾಕಿದ್ರು, ಜೆಸಿಕಾ ಅಂತ ಹೆಸರು. ಅದು ಬಂದು ಅನ್ನ ಇಕ್ಕೋದು, ಡ್ರಿಂಕ್ಸ್ ನಿಕ್ಕೋದು, ಹಂಗೆ ಕುಯ್ಕೊಂಡು ಅವರಿಂದೇ ಸುತ್ತೋದು. ಆಮೇಲೆ ಇಲ್ಲಿ ಒಂದು 8-10 ತಲೆದಿಂಬುಗಳು. ಇದು ಕೃಷ್ಣ ಕಪೂರ್, ಇದು ಚಿಂಟು ಕಪೂರ್, ಇದು ಪಿಂಚು ಕಪೂರ್, ನತಾಶಾ ಕಪೂರ್, ರೀಮಾ ಕಪೂರ್ ಅಂತ ತಲೆದಿಂಬುಳು ಹೇಳೋರು ಹೆಸರು. ನಾನು ಕ್ಯೂ ಸರ್ ये लोग सवे कोई मेरे पास नहीं है ना, ये लोग है मेरा साथी, मेरे रूम में कोई भी आता नहीं. ಅಂದರೆ ಅವ್ರ ರೂಮ್ಗೆ ಯಾರು ಹೋಗ್ತಾನೆ ಇರಲಿಲ್ಲ. ಅವ್ರ ಮಂಚ ಇರಲಿಲ್ಲ, ಕೆಳಗಡೆ ದೊಡ್ಡದೊಂದು ಹಾಸಿಗೆ ಥರ ಇರೋದು, ಅಲ್ಲಿ ಮಲ್ಕೊಳ್ತಾ ಇದ್ರು. ಈ ಕಡೆ ರಿಚಿ ರಿಚಿ ಕಾಮಿಕ್ಸ್ ಬುಕ್ಕು, ರಿಚಿ ರಿಚ್ ಅಂತ ಬುಕ್ಸ್ ಬರೋದು, ಕಾಮಿಕ್ ಬುಕ್ಸು. ಆಮೇಲೆ ಇನ್ನೊಂದು ಯಾವುದೋ ಒಂದು ಬರೋದು, ಮೋಟು ಪಟ್ಲದು, ಓದೋರು. ಆಮೇಲೆ ಟೈಮ್ ಪಾಸ್ ಮಾಡೋರ ಜೊತೆ ನಾನು ಹಂಗೆ ಆವಾಗ ಸ್ವಲ್ಪ ಕೈ ಕಾಲೆಲ್ಲ ಇಲ್ಲೊತ್ತು ಅನ್ನೋದು ಬದ್ದೋರು. ಹಾಗೆ ಅವ್ರು ನಿದ್ದೆ ಮಾಡೋರ್ಗೂ ಓದ್ತೋದು ನಾನು. ರಾಜ್ ಕಪೂರ್ ಅವರಿಗೆ ಸೇವೆ ಮಾಡೋದು. ಆಮೇಲೆ ಅವರು ಸ್ವಲ್ಪ ಮಾತಾಡ್ತಾ ಹಂಗೆ ನಿದ್ದೆ ಹೊಡೋರು. ಕೆಲವು ಟೈಮ್ ನಿದ್ದೆ ಹೊಡೆದು ಅಂದ್ಕೊಂಡು ಎದ್ದೋದ್ರೆ ಜನಾರ್ದನ್ ಅನ್ನೋರು, ಆಜಾ ಬೇಟ, ಮತ್ತೆ ಹೋಗಿ ಕೂತ್ಕೊಳ್ಳೋದು. ಸ್ವಲ್ಪ ನಿದ್ದೆ ಮಾಡೋರು ಕೂತ್ಕೊಳ್ಳೋದು, ಬರೋದು, ಹಂಗೆ ಮಾಡ್ತಾಯಿದ್ದೆ. ಸರಿ, ಏನಾಯಿತು, ಹಂಗೆ ಯೋಚನೆ ಮಾಡಿದೆ. ಒಂದಿನ ಈ ಚಿಂಪು ಕಪೂರ್ ಏನು ಮಾಡೋರು, ಆ ಫ್ರೆಂಡ್ಸ್ ಎಲ್ಲ ತೊಗೊಂಡು ಕ್ರಿಕೆಟ್ ಆಡೋಕೆ ಹೋಗೋದು. ದೂರ 1 ಕಿಲೋಮೀಟರ್ ದೂರದ ಒಂದು ಮೈದಾನ, ಅಲ್ಲಿ ಹೋಗೋರು. ಅಲ್ಲಿ ಹೋದ್ಮೇಲೆ ಈ ಬೋನಿ ಕಪೂರು, ಅನಿಲ್ ಕಪೂರು ಇವರೆಲ್ಲ ಅವ್ರ ಫ್ರೆಂಡ್ಸು. ಸಂಜಯ್ ಕಪೂರ್ ಅಂದ್ಬಿಟ್ಟು ಚೆಂಪು ಕಪೂರ್ ಫ್ರೆಂಡು. ಬೋನಿ ಕಪೂರು ಇವರೆಲ್ಲ ಬರೋರು ಮನೆಗೆ. ಎಷ್ಟೋ ಸಾರಿ ಬಾಬುಜಿ ಹೊಸ ಶರ್ಟ್ಗಳು, ರಿಷಿ ಕಪೂರ್ ಶರ್ಟ್ ಎಲ್ಲ ಇವ್ರು ಕೊಟ್ಬಿಡೋರು. ನಾನು ತೊಗೊಂಡೋಗಿ ಕೊಟ್ಟಿದ್ದೀನಿ ಇವ್ರಿಗೆಲ್ಲ. ರಿಷಿ ಕಪೂರ್ ಬಟ್ಟೆಗಳೆಲ್ಲ ಕೊಟ್ಟಿದ್ದೀನಿ ಇವ್ರಿಗೆ. ಅಂದರೆ ಹಳೆ ಎಲ್ಲ ಹೊಸ ಏನು ಅವ್ರ ಮನೇಲಿ ಲಾಟು, ಏನೋ ಒಂದು ದೊಡ್ಡ ಶೋರೂಮ್ ಥರ ಬಟ್ಟೆಗಳು, ಅರಮನೆ ಒಂಥರ ಬಟ್ಟೆಗಳು. ಯಾಕಂದರೆ ಯಾರು ಎಷ್ಟು ರೂಪಾಯಿ ಎಲ್ಲ ಫಾರಿನ್ಗೆ ಹೋದರೆ ಬಟ್ಟೆಗಳು ತರೋದು, ಸ್ವೆಟರ್ಗಳು ತರೋದು, ರಿಷಿಗೆ ಹೋಗ್ಬಿಡೋದು, ಇನ್ಯಾರೋ ಹೋದ್ರೆ ತಂದು ಕೊಡೋದು. ಹಂಗೆ ಮಾಡಿ ಏನು ಬಿದ್ದಿದೆ, ಶೋರೂಮ್ ಏನಿಲ್ಲ ಮುಂದೆ ಅಷ್ಟು ಬಿದ್ದಿದೆ. ಆಗ ಅವ್ರೇನು ಮಾಡೋರು, ಈಗ ಬೋನಿ ಕಪೂರ್ ಬಂದ್ರ ಜನಾರ್ದನ್ एक 10 शर्ट दे दो इनको, ಇವನು ಅನಿಲ್ ಕಪೂರ್ ಬಂದ್ರ उसको 10 ಶರ್ಟ್ दे दो ಅನ್ನೋರು. ಆಗ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ಇವರೆಲ್ಲ, ಅನಿಲ್ ಕಪೂರ್ ಇವರೆಲ್ಲ. ಆಮೇಲೆ ಇವರೆಲ್ಲ ಮೈತ್ರಿ ಕಾಲೋನಿ ಅಂತ ಪಕ್ಕದಲ್ಲೇ ಇತ್ತು, ಒಂದು ಆರ್ಡಿನರಿ ಮನೇಲಿದ್ದರು. ಇವರು ಬಂದು ಅವ್ರಿಗೆಲ್ಲ ನಾನೇ ಕೊಡೇನಿ. ಹಂಗೆ ಮಾಡಿ ಒಟ್ಟು ಮನೇಲಿ ಮಾತ್ರ ಭಾಳ ಚೆನ್ನಾಗಿ ನೋಡ್ಕೊಂಡವ್ರು. ಈ ಚಿಂಪು ಕಪೂರ್ ಏನು ಮಾಡಿದ್ರು, ನಾವು ಅಲ್ಲಿ ಇದು ಕೊಡುವಾಗ ನಾನು ಆಡ್ತಾ ಇದ್ದೆ ಕ್ರಿಕೆಟು. ಅಡ್ಡೇಟ್ ಮೇಲೆ ಒಂದು ಗುಡ್ಡೇಟ್ ಅಂತ ಒಂದು ಕಲ್ಲು ಇದು ಬಾಲ್ ತಕ್ಷಣ ಬಿದ್ದೋಯ್ತು ವಿಕೆಟು. ಆಗ ಚಿಕ್ಕಪ್ಪ ವಾಟ್ ಎ ಸ್ಪಿನ್ನರ್ ಸೂಪರ್ ಸ್ಪಿನ್ನರ್ ಅಂದ್ಬಿಟ್ಟು ನನಗೆ ಮೇಲೆಗೆಲ್ಲ ಎತ್ತಿ ಎಲ್ಲ ಇದು ಮಾಡಿ. ಆಮೇಲೆ ಹಿಂಗೆ ಅವರು ರೀಮಾ ಕಪೂರ್ ಎಲ್ಲ ಬರೋರು ನೋಡೋಕೆ. ಆ ಚಿಂಪು ಕಪೂರ್ ಏನು ಮಾಡೋರು, ಹಿಡ್ಕೊಂಡು ಬೇಕು ಅಂತ ಉರುಳೋದು. ಓ ಏನು ಕ್ಯಾಚ್ ಹಿಡಿಯೋದು, ಚಿಂಪು ಸೂಪರ್ ಅಂತ ಅವ್ರಿಗೆ ಇದು ಮುರಿದು ಅಂದರೆ ಕ್ಯಾಚ್ ಹಿಡಿಯೋಕೆ ಬಿದ್ದಿಲ್ಲ, ಹಿಡ್ಕೊಂಡ್ಬಿಡೋದು, ಸುಮ್ಮನೆ ಬಿದ್ದೋಳು, ಕಷ್ಟಪಟ್ಟು ಬಿದ್ದು ಆ ಥರ ಹಂಗೆ ಮಾಡೋರು. ಎಷ್ಟು ದಿನ ಇದ್ರಿ ರಾಜ್ ಕಪೂರ್ ಅವ್ರ ಮನೆಯಲ್ಲಿ? ಇದ್ದೆ, ಒಂದು 4-5 ಮಂತ್ಸ್ ಇದ್ದೆ. 5 ಮಂತ್ಸ್ ಇದ್ದೆ. ಆಮೇಲೆ ಅವರು ಒಡನಾಟ ಇತ್ತು ನನಗೆ. ಹೋಗೇನಿ ಬರೇಣಿ, ಅಲ್ಲಿ ಬಿಟ್ಟರು ಕೂಡ ಹೋಗೇನಿ ಬರೇಣಿ. ಇವರು ಏನು ಮಾಡೋದು, ಒಂದು ಸರಿ ಮನೆಗೆ ಹೋಗಿ ಕೋಕಲತ್ತಮ್ಮ ಅಂತ ಹೇಳಿದ್ರ ಯಾರು, ಚಿಂಪು ಕಪೂರ್. ಅವನು ಅನಿಲ್ ಕಪೂರು ತಮ್ಮ ಸಂಜಯ್ ಕಪೂರು, ಅವನು ಬೇರೆ ಏನೋ ಸ್ವಲ್ಪ ಜೋರ ಒಪ್ಪಿಳ್ದ. ನಾಳೆ ನಾನು ಹೋಗಲ್ಲ ಅಂದೆ.
ಯಾಕೆ ಹೋಗಲ್ಲ, ನೀನು ನನ್ನ ಕೆಲಸಗಾರ, ನೀನು ಹೋಗಲೇಬೇಕು. ನಾನು ನಿನ್ನ ಕೆಲಸಗಾರ, ನಾನು ರಿಷಿ ಕಪೂರ್ ಕೆಲಸಗಾರ. ನೀನು ಯಾಕೆ ನಾನು ಕರ್ಕೊಂಬಂದೆ ಆಟ ಆಡೋಕ್ಕೆ? ಇಲ್ಲಿ ಆಟ ಆಡೋಕೆ ಕರ್ಕೊಂಬಂದ್ರೆ ನಾನು ಆಟ ಆಡ್ತೀನಿ, ನಾನು ಹೋಗಿ ನಿನಗೆ ತಂದ್ಕೊಳಕ್ಕಿಲ್ಲ, ಹೋಗಲ್ಲ ಅಂತ ಜಗಳ ಆಗೋಯ್ತು. ನೀನು ನನ್ನ ನೌಕರ, ನೀನು ನಾನು ನಿನ್ನ ನೌಕರ ಅಲ್ಲ, ನಾನು ರಿಷಿ ಕಪೂರ್ ನೌಕರ ಅಂತ ಅವತ್ತ ಗಲಾಟೆ ಮಾಡಿಬಿಟ್ಟೆ. ಗಲಾಟೆ ಮಾಡಿದ್ಮೇಲೆ ಮನೆಗೆ ಬಂದಮೇಲೆ ಅವನು ಕಂಪ್ಲೇಂಟು ಮನೆಯಲ್ಲಿ. ಆಮೇಲೆ ರಿಷಿ ಕಪೂರ್ ಗೊತ್ತು, ಕಂಪ್ಲೇಂಟ್ ಬಂತು. ರಿಷಿ ಕಪೂರ್ ಅವ್ನು ಕರೆದ, ತುಮ್ ಕ್ಯೂ ಉಸ್ಕೋ ಕಾಮ್ ಬೋಲಾ ಅಂತ ಆತನಿಗೆ ಬೈದ. ನೀನು ಯಾಕೆ ಅವನಿಗೆ ಕೆಲಸ ಹೇಳಿದೆ, ನೀನು ಕೆಲಸಕ್ಕೆ ಇಟ್ಟಿದ್ದೆ ಅವನಿಗೆ. ಆಮೇಲೆ ಫಸ್ಟ್ ಆಫ್ ಆಲ್ ನೀನು ಯಾಕೆ ಅದನ್ನು ಕರ್ಕೊಂಡು ಹೋದೆ ಆಡೋಕ್ಕೆ? ಆಡೋಕ್ಕೆ ಕರ್ಕೊಂಡು ಹೋಗಿದ್ದು ನಿನ್ನ ತಪ್ಪು. ಕರ್ಕೊಂಡು ಹೋದ್ಮೇಲೆ ಆಟ ಆಡಿದ ಟೈಮಲ್ಲಿ ನೀನು ಹೋಗಿ ಕೆಲಸ ಹೇಳಿದ್ದು ತಪ್ಪು ಅಂತ ಅವನಿಗೆ ಬೈದರು. ಆಮೇಲೆ ಹೋಗು, ಇನ್ಮೇಲೆ ಅವ್ನಿಗೇನು ಕೆಲಸ ಹೇಳ್ಬೇಡ, ಅವ್ನು ಕರ್ಕೊಂಡು ಹೋಗಲೇಬೇಡ ಅಂತ ಹೇಳಿ ಬೈದ್ಬಿಟ್ರು. ನನಗೇನು ಹೇಳಿಲ್ಲ. ಅಲ್ಲಿಗೆ ನಾನು ಒಂಚೂರು ಪರವಾಗಿಲ್ಲ, ಇಲ್ಲಿ ನನಗೆ ಮರ್ಯಾದೆ ಇದೆ. ಆಮೇಲೆ ಅವನು ಒಂದೇ ಥರ ಊಟ ಕೊಡೋನು, ಅವನು ಮೇಸ್ತ್ರಿ ಎಲ್ಲ ಒಂಥರ ಅವನು ಕರೆದ್ಬಿಟ್ಟು ಬುದ್ಧಿ ಹೇಳಿದ್ರು. ಅವನಿಗೆ ಸಪ್ರೇಟ್ ಎಲ್ಲ ನಮ್ಗೆ ಯಾವ ಥರ ಊಟ ಕೊಡುತ್ತೆ ಸಪ್ರೇಟ್, ಅಟ್ಲೀಸ್ಟ್ ಸಾಂಬಾರು ಇದೆಲ್ಲ ಬೇರೆ ಬೇರೆ ಕೊಡು, ಸೇರ್ವಾ ಇದೆಲ್ಲ ಬೇರೆ ಕೊಡು, ಹಿಂಗೆಲ್ಲ ಕೊಡಬೇಡ, ಒಂದೇ ಎಲ್ಲ ಕಲಿಸ್ಬಿಟ್ಟು ಕೊಡಬೇಡ ಅವನಿಗೆ. ಅವನು ಕರೆಕ್ಟಾಗಿ ಊಟ ಕೊಡೋಕೆ ಶುರು ಮಾಡ್ದ. ಚೆನ್ನಾಗಿತ್ತು. ಬಟ್ ಏನಂತ ಗೊತ್ತಿಲ್ಲ ನನಗೆ, ಇಲ್ಲಿ ಬೇಡ, ಇಲ್ಲಿ ಮನೇಲೇ ಇರೋಂಗೆ ಕಾಣುತ್ತೆ ಅನ್ನೋ ಒಂಥರ ಫೀಲಿಂಗ್ ಬಂತು. ಅದಕ್ಕೆ ನಾನು ಏನು ಮಾಡಿದೆ, ಹೇಳಿದ್ರೆ ಕೇಳಿದೆ, ಸೀದಾ ರಣದೀಕಪ್ಪ ಹೋದೆ. ನಾನು ಊರಿಗೆ ಹೋಗ್ತಾ ಇದ್ದೀನಿ, ಅರ್ಜೆಂಟ್ ಕೆಲಸ ಇದೆ ಅಂದೆ. ಹೌದಾ, ಯಾವಾಗ ಬರ್ತೀನಿ ಒಂದು ವಾರ ಬಿಟ್ಟು ಅಂತ ದುಡ್ಡು ಇಸ್ಕೊಂಡೆ ಸ್ವಲ್ಪ, ನೆಟ್ಟು ಬೆಂಗಳೂರು ಬಂದ್ಬಿಡಿ. ಅಲ್ಲಿಗೆ ಆ ಚಾಪ್ಟರ್ ಮುಗೀತು.